ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. UKGಯಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಬಂದಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ 2020-21ನೇ ಸಾಲಿನ ಆನ್ಲೈನ್ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ಎಲ್ಲ ಚೆನ್ನಾಗಿದ್ದೀರಾ? ಹಾಗೆಯೇ ನಾವು ಇವಾಗ ನನ್ನ ಹೆಸರು, ನಾನು ನಿಮ್ಮ ಹಿಂದಿ ಶಿಕ್ಷಕಿ ಮಿಸಸ್ ನ್ಯಾನ್ಸಿ ಟಿ.ಎ. ಮಕ್ಕಳೇ, ನೀವೆಲ್ಲರೂ ಹಿಂದಿಯನ್ನು ಕಲಿಯೋದಕ್ಕೆ ತುಂಬ ಆತುರದಲ್ಲಿ ಇರ್ತೀರ ಅನಿಸುತ್ತೆ. ಆದರೆ ನೀವು ಹಿಂದಿ ಮಾತಾಡೋದು ಬರುತ್ತೆ, ಫಿಲ್ಮ್ಸ್ಗಳನ್ನ ನೋಡ್ತೀರಾ, ಕಾರ್ಟೂನ್ಸ್ಗಳನ್ನ ನೋಡ್ತೀರಾ. ಆದರೆ ಬರೀಬೇಕಾದ್ರೆ ಯಾವ ಥರ ಬರೀಬೇಕು, ಯಾವ ಥರ ಕಲಿಬೇಕು ಅದನ್ನು ನನಗೆ ಹೇಳ್ಕೊಡ್ತೀನಿ ಮಕ್ಕಳೇ. ಕೊನೆಯ 3 ವಾರಗಳ ಹಿಂದೆ ನಿಮಗೆ ಲೆಟರ್ಸ್ ಲರ್ನ್ ಶೇಪ್ಸ್ ಹೇಳ್ಕೊಟ್ಟಿದ್ದೀನಿ ನನಗೆ. ಅದರಲ್ಲಿ ಕೆಲವೊಂದು ಬರೀ ಬೋರ್ಡ್ ಕಡೆ ನಮಗೆ ಮೊದಲನೇದಾಗಿ ನನಗೆ ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ನೆಕ್ಸ್ಟ್ ಸ್ಟ್ಯಾಂಡಿಂಗ್ ಲೈನ್ ಆ್ಯಂಡ್ ಸ್ಲೀಪಿಂಗ್ ಲೈನ್, ಕರ್ವ್ ಶೇಪ್, ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಲೈನ್, ಇನ್ನೊಂದು ಚಿಕ್ಕದು, ಇನ್ನೊಂದು ದೊಡ್ಡ ಸ್ಲ್ಯಾಂಟಿಂಗ್ ಲೈನ್. ಈ ತರ ನಾವು ಶೇಪ್ಸ್ಗಳೆಲ್ಲ ನಾವು ಕಲಿತಿದ್ದೀವಿ ಮಕ್ಕಳೇ. ಇನ್ನೊಂದು ನೋಡಿ, ಈ ತರ ಶೇಪ್ಸ್ಗಳನ್ನ ನಾವೆಲ್ಲ ಲಾಸ್ಟ್ ವರ್ಷದ ನಿಮಗೆ ನಾನು ಕೊಟ್ಟಿದ್ದೀನಿ, ನಿಮಗೆ ನಾನು ಎಲ್ಲ ನೀವು ಬರೆದು ಅಭ್ಯಾಸ ಮಾಡಿದ್ದೀರ. ಅದೇ ರೀತಿಯಾಗಿ ನಾವು ಇವಾಗ ಹಿಂದಿಯಲ್ಲಿ ಮೊದಲನೇದಾಗಿ ಕಲಿಬೇಕಾಗಿರೋದು ಸ್ವರ್. ಸ್ವರ್ ಮೀನ್ಸ್ ಓವಲ್ಸ್. ಇಂಗ್ಲಿಷಲ್ಲಿ ಓವಲ್ಸ್ ಅಂತ ಹೇಳ್ತಾರೆ. ಸ್ವರಲ್ಲಿ ಬರುವಂತಹ ಅಕ್ಷರಗಳು ಆ ಟು ಅಹ, ಆ ಟು ಅಹ. ಇದರಲ್ಲಿ ನಾವು ಮೊದಲನೇದಾಗಿ ಕಲಿಯಬೇಕಾಗಿರೋದು ನಾವಿಲ್ಲಿ ನೋಡಿ ಮಕ್ಕಳು, ನಿಮ್ಮ ರೀಡರ್ ಬುಕ್ಕಲ್ಲಿ ನೋಡಿ ಮೇರಿ ಚಿತ್ರಾವಲಿದು ರೀಡರ್ ಬುಕ್ ವಿತ್ ಕಾಪಿ ರೈಟಿಂಗ್. ಇದರಲ್ಲಿ ಬರುವಂತ ಅಕ್ಷರ ನೋಡಿ, ಮೊದಲನೇದು ಆಸೆ ಅನಾರ್. ನೋಡಿದ್ರೆ ಚಿತ್ರ ಕೊಟ್ಟಿದ್ರಲ್ಲಿ ಅನಾರ್ ಚಿತ್ರ ಕೊಟ್ಟಿದ್ರಲ್ಲಿ ಇದಕ್ಕೆ ಅನಾರ್ ಅಂತ ಹೇಳ್ತಾರೆ ಹಿಂದಿಯಲ್ಲಿ. ಇಂಗ್ಲಿಷ್ನಲ್ಲಿ ಇದಕ್ಕೆ ಪೊಮೊಗ್ರಾನೇಟ್ ಅಂತ ಹೇಳ್ತಾರೆ. ಇದಕ್ಕೆ ಏನಂತ ಹೇಳ್ತಾರೆ? ಪೊಮೊಗ್ರಾನೇಟ್ ಅಂತ ಹೇಳ್ತಾರೆ. ಅದರ ಆಸೆ ಅನಾರ್ ನೋಡಿ. ಇನ್ನೊಂದು ಚಿತ್ರ ಕೊಟ್ಟಿದ್ದಾರೆ ನಿಮಗೋಸ್ಕರ ಇಲ್ಲಿ. ಇವುಗಳಿಗೆ ನೀವೇನು ಮಾಡಬೇಕು, ಇಲ್ಲಿ ಇದೇ ತರ ಈ ಹಣ್ಣಿನ ಒಂದು ಚಿತ್ರ ಇದೆ, ಬಣ್ಣ ಇದೆಯೋ ಅದೇ ತರ ನೀವಿಲ್ಲಿ ಬಣ್ಣ ನೀವಿಲ್ಲಿ ತುಂಬಿಸಬೇಕು, ಫಿಲ್ ಮಾಡಬೇಕು, ಕಲರ್ ಫಿಲ್ ಮಾಡಬೇಕು ಇಲ್ಲಿ. ನೆಕ್ಸ್ಟ್ ನೋಡಿ, ಇಲ್ಲಿ ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ. ಕೆಲವೊಂದಲ್ಲಿ ಇಲ್ಲಿ ನೋಡಿ ಲೈನ್ಸ್ಗಳನ್ನು ಹಾಕಿಬಿಟ್ಟು ಇಲ್ಲಿ ಟ್ರೇಸ್ ಮಾಡೋಕೆ ಕೊಟ್ಟಿದ್ದಾರೆ ನಿಮಗೆ. ನೋಡಿ, ಇಲ್ಲಿ ಟ್ರೇಸ್ ಮಾಡಬೇಕು, ಇಲ್ಲಿನೂ ಟ್ರೇಸ್ ಮಾಡಬೇಕು, ಮೇಲ್ಭಾಗದಲ್ಲಿ ಆಮೇಲೆ ಈ ಕೊನೆಯ ಭಾಗದಲ್ಲಿ ಟ್ರೇಸ್ ಮಾಡಿದ್ರ ಮೇಲೆ ನೀವು ಇಲ್ಲಿ ಬರೆಯಬೇಕು. ಹೌದ್ರಾ? ಆಸೆ ಅನಾರ್. ಇವಾಗ ನಾವು ಇದನ್ನ ಯಾವ ತರ ಬರಿಬೇಕು ಅಂತ ಹೇಳ್ಕೊಡ್ತೀನಿ ಮಕ್ಕಳೇ. ಬೋರ್ಡ್ ಕಡೆ ನೋಡಿ. ನೋಡಿ, ಫಸ್ಟ್ ಒನ್ ಇಸ್ ಸ್ಮಾಲ್ ಕರ್ವ್, another one is big curve. ನೋಡಿ ಈ ತರ. ನೆಕ್ಸ್ಟ್ ಇದು ಮಧ್ಯ ಭಾಗದಲ್ಲಿ ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್ ಅಂಡ್ ಸ್ಲೀಪಿಂಗ್ ಲೈನ್. ಇನ್ನೊಂದ್ಸರಿ ತೋರಿಸಿ ನೋಡಿ. ಸ್ಮಾಲ್ ಕರ್ವ್ ಈ ತರ ಬರೀಬೇಕು. ಎರಡನೇದು ಈ ತರ ಬಿಗ್ ಕರ್ವ್, ನೆಕ್ಸ್ಟ್ ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್. ನೆಕ್ಸ್ಟ್ ಇನ್ನೊಮ್ಮೆ ನೋಡಿ. ಈ ತರ ನಾವು ಈ ಅಕ್ಷರವನ್ನು ಬರೀಬೇಕಾದ್ರೆ ಆ ಪದವನ್ನ ಹೇಳ್ಕೊಂತಬೇಕು. ಎಕ್ಸಾಂಪಲ್, ನಾವು ಇಂಗ್ಲಿಷಲ್ಲಿ ಎ ಫಾರ್ ಆಪಲ್ ಅಂತ ಹೇಳ್ತೀವಲ್ಲ, ಅದೇ ರೀತಿಯಾಗಿ ನಾವಿಲ್ಲಿ ಆಸೆ ಅನಾರ್ ಅಂತೇಳಿ ಹೇಳ್ಕೊಂತ ಈ ಅಕ್ಷರವನ್ನು ನಾವು ಚೆನ್ನಾಗಿ ತುಂಬಿಸ್ಬೇಕು. ನೋಡಿ, ಇಲ್ಲಿ ಬರೀಬೇಕಾದ್ರೆ ನಾವು ಈ 3 ಲೈನ್ಸ್ ಅಲ್ಲೇ ಬರೀಬೇಕು. ಮಧ್ಯ ಭಾಗದ 3 ಲೈನ್ಸ್ ಎಲ್ಲ ನೋಡಿ, ನಾನು ಇದು ಹಾಕಿದೆ ನೋಡಿ. 1 2 3 ಅಕ್ಷರಗಳು ನೋಡಿ ಇದೇ ತರ ಬರಬೇಕು. ಇದೇ ತರ ನೀವು ಬರೆಯಬೇಕು. ಆಸೆ ಅನಾರ್. ಎರಡನೇದಾಗಿ ನೋಡಿ ಮಕ್ಕಳಿಗೆ, ಆಸೆ ಆಮ್ ಅಂದ್ರೆ ಏನು ಮಕ್ಕಳಲ್ಲಿ? ಮಾವಿನ ಹಣ್ಣು. ನೋಡಿ, ಬಣ್ಣ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಇದಕ್ಕೆ. ಹೌದಾ? ಇದಕ್ಕೂ ಒಂದು ಚಿತ್ರ ಕೊಟ್ಟಿದ್ದಾರೆ, ಇದಕ್ಕೂ ನೀವಿಲ್ಲಿ ಬಣ್ಣ ತುಂಬಿಸ್ಬೇಕು. ಹೌದಾ? ನೆಕ್ಸ್ಟ್ ನೋಡಿ, ಆಸೆ
ಆ. ಇದಕ್ಕೂ ನೀವು ಅಷ್ಟೇ ಮೇಲ್ಭಾಗದಲ್ಲಿ ಮೊದಲು ಅಕ್ಷರ ನೀವು ಇಲ್ಲಿ ಟ್ರೇಸ್ ಮಾಡಬೇಕಿಲ್ಲಿ, ತಿದ್ದಬೇಕು. ಇಲ್ಲಿನೂ ಅಷ್ಟೇ ತಿದ್ದು ಬಿಟ್ಟು ಆಮೇಲೆ ನೀವು ಇಲ್ಲಿ ಬರೆಯಬೇಕು. ಇಲ್ಲಿ ಈ ಅಕ್ಷರ ನೀವು ಇಲ್ಲಿ ಬರೆಯಬೇಕು. ಆಸೆ ಆಮ್, ಆಸೆ ಆಮ್. ಆಮ್ ಮೀನ್ಸ್ ಮ್ಯಾಂಗೋ. ನೋಡಿ ಇದನ್ನು ಯಾವ ಥರ ಬರಿಬೇಕಾಗುತ್ತೆ ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ಇದನ್ನು ಸೇಮ್ ಇದೇ ಥರನೇ ಸ್ಮಾಲ್ ಕಟ್ ಬರ್ಬಿಟ್ಟು ನೆಕ್ಸ್ಟ್ ಬಿಗ್ ಕಟ್ ಇಲ್ಲಿಗೆ ನಿಲ್ಲಿಸಬೇಕು. ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಇನ್ನೊಂದು ಸ್ಟ್ಯಾಂಡಿಂಗ್ ಲೈನ್ ಹಾಕಿ ಈ ಮೇಲ್ಭಾಗದಲ್ಲಿ ಸ್ಲೀಪಿಂಗ್ ಲೈನ್ ಹಾಕ್ಬೇಕಿದ್ದಾರ. ಅದರ ನೋಡಿ ಇದೇ ತರ ನೀವು ಬರೆಯಬೇಕು. ತ್ರೀ ಲೈನ್ಸ್ ಅಲ್ಲಿ ಇದೇ ತರ ಇರಬೇಕು. ಆಸೆ ಅನಾರ್, ಆಸೆ ಆಮ್, ಆಸೆ ಅನಾರ್, ಆಸೆ ಆಮ್. ನೆಕ್ಸ್ಟ್ ನೋಡಿ ಇವಾಗ ನಾವು ಫಸ್ಟ್ ಆ ಅನ್ನೋದನ್ನ ನಾವು ಕಲ್ತಿದ್ದೀವಿ. ಇವಾಗ ನೆಕ್ಸ್ಟ್ ನೋಡಿ ಇವಾಗ ಈ ನೋಡಿ ಈಸೆ ಇಮ್ಲಿ, ಈಸೆ ಇಮ್ಲಿ, ಈಸೆ ಇಮ್ಲಿ. ಇಮ್ಲಿ ಅಂದ ತಕ್ಷಣ ಬಾಯಿಲ್ಲ ಥರ ಆಗುತ್ತೆ, ನಮಗೆ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ವಾ? ಹೌದು. ಇದು ಇಂಗ್ಲೀಷಲ್ಲಿ ಟ್ಯಾಮ್ರಿನ್ ಅಂತ ಹೇಳ್ತಾರೆ ಮಕ್ಕಳೇ, ಟ್ಯಾಮ್ರಿನ್. ಹೌದಾ? ಕನ್ನಡದಲ್ಲಿ ಹುಣಸೆ ಹಣ್ಣು ಅಂತ ಹೇಳ್ತಾರೆ. ಇವುಗಳನ್ನ ನಾವು ಆಹಾರಕ್ಕೆ ಉಪಯೋಗಿಸ್ತೇವೆ ಇವುಗಳನ್ನ. ಹೌದು, ಅದೇ ರೀತಿ ತಿಂತೀವಿ ಇದನ್ನ. ಇದಕ್ಕೆ ಹಿಂದಿಯಲ್ಲಿ ಏನಂತಂದ್ರೆ ಈಸೆ ಇಮ್ಲಿ. ಇಮ್ಲಿ ನೋಡಿ ಇನ್ನೊಂದು ಚಿತ್ರ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಇಲ್ಲಿ ಬಣ್ಣವನ್ನು ತುಂಬಿಸ್ಬೇಕು, ಕಲರ್ನ ಫಿಲ್ ಮಾಡಬೇಕು ನೀವು ಇಲ್ಲಿ. ಹೌದಾ? ಈನ ಯಾವ ಥರ ಬರಿಬೇಕನ್ನ ನಿಮಗೆ ಹೇಳ್ಕೊಡ್ತೀನಿ. ನೋಡಿ ಬೋರ್ಡ್ ಕಡೆ ನೋಡಿ. ಇದನ್ನು ಬರಿಬೇಕಾದ್ರೆ ಬಹಳ ಕಷ್ಟ ಅನಿಸ್ಬೋದು, ಆದರೆ ತುಂಬಾ ಸುಲಭ ಇದೆ ಬರೆಯೋದಕ್ಕೆ. ನೋಡಿ ಮೊದಲು ಮಧ್ಯಭಾಗದಲ್ಲಿ ಸ್ಟ್ಯಾಂಡಿಂಗ್ ಲೈನ್ ತಗೊಂಡು ಇದೇ ತರ ನೋಡಿ, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಕರ್ವ್ ಶೇಪ್, ಮತ್ತೆ ಇದೊಂದು ಕರ್ವ್ ಶೇಪ್ ತಗೊಂಡು ಕೆಳಗೆ ಇಳಿಸ್ಬಿಟ್ಟು ಆಮೇಲೆ ಸ್ಲೀಪಿಂಗ್ ಲೈನ್ ಮಾಡಬೇಕು. ನೋಡಿ ಇದೊಂದು ನೋಡಿ ಸ್ಟ್ಯಾಂಡಿಂಗ್ ಲೈನ್ ಚಿಕ್ಕದಾಗಿ ತಗೊಳ್ಬೇಕು. ಚಿಕ್ಕದಾಗಿ ತಗೊಂಡು ಸ್ಲೀಪಿಂಗ್ ಲೈನ್, ಕರ್ವ್ ಶೇಪ್, ಮತ್ತೆ ಸ್ಲೀಪಿಂಗ್ ಲೈನ್, ಮತ್ತೆ ಇದೊಂದು ಕರ್ವ್ ಶೇಪ್ ತಗೊಂಡು ಇದರ ಶೇಪ್ ತಗೊಂಡು ಸ್ಲೀಪಿಂಗ್ ಲೈನ್ ಮಾಡಬೇಕು. ನೋಡಿ ಈಸೆ ಇಮ್ಲಿ, ಈಸೆ ಇಮ್ಲಿ. ಹೌದಾ? ನೋಡಿದ್ರೆ ಮಕ್ಕಳಿಗೆ ಈಸೆ ಇಮ್ಲಿ. ಇಮ್ಲಿಗೆ ಚಿತ್ರ ಕೊಟ್ಟರಲ್ಲಿ ಇದಕ್ಕೆ ಬಣ್ಣವನ್ನ ತುಂಬಿಸಬೇಕು. ಇದಕ್ಕೂ ನೋಡಿ ನೀವು ಇಲ್ಲಿ ಟ್ರೇಸ್ ಮಾಡಬೇಕು. ಇಲ್ಲಿ ಈ ಮೇಲ್ಭಾಗದಲ್ಲಿ ಹಾಗೂ ಈ ಕೊನೆಯ ಭಾಗದಲ್ಲಿ ಇರುವಂತಹ ಅಕ್ಷರಗಳನ್ನು ನೀವು ಟ್ರೇಸ್ ಮಾಡಿ ಆಮೇಲೆ ಇಲ್ಲಿ ಬರೀಬೇಕು. ಮೊದಲೇ ಇಲ್ಲಿ ಬರೆಯಕ್ಕೆ ಹೋಗ್ಬಾರ್ದು ಮಕ್ಕಳಿಗೆ. ನೆಕ್ಸ್ಟ್ ನೋಡಿ ಮಕ್ಕಳಿಗೆ ಪೇಜ್ ನಂಬರ್ 5 ಅಲ್ಲಿ ನೋಡಿ. ನೆಕ್ಸ್ಟ್ ನೋಡಿ ಈಸೆ ಈಕ್, ಈಸೆ ಈಕ್. ಈಕ್ ಅಂದ್ರೆ ಏನಂದ್ರೆ ಶುಗರ್ ಕೇನ್. ಇಂಗ್ಲಿಷಲ್ಲಿ ಇದಕ್ಕೆ ಶುಗರ್ ಕೇನ್ ಅಂತ ಹೇಳ್ತಾರೆ ಮಕ್ಕಳೇ, ಕನ್ನಡದಲ್ಲಿ ಕಬ್ಬು ಅಂತೇಳಿ ಹೇಳ್ತಾರೆ. ಇದಕ್ಕೂ ನೋಡಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಇಲ್ಲಿ. ಈ ಚಿತ್ರಕ್ಕೂ ನೀವು ಬಣ್ಣ ತುಂಬಿಸಿ ಕಲರ್ ಫಿಲ್ ಮಾಡಬೇಕಿಲ್ಲಿ. ಇದು ನೋಡಿ, ಇದನ್ನು ಅಷ್ಟೇ ಮೇಲ್ಭಾಗದಲ್ಲಿ ಮೊದಲು ನೀವು ತಿದ್ದಬೇಕು. ಈ ಕೊನೆಯ ಭಾಗದಲ್ಲಷ್ಟು ನೀವು ತಿದ್ದುಬಿಟ್ಟು ಆಮೇಲೆ ಇಲ್ಲಿ ಬರೆಯಬೇಕಿಲ್ಲಿ. ಹೌದಾ? ಇದನ್ನು ಯಾವ ಥರ ಬರೀತಾರೆ ನೋಡಿ. ನೆಕ್ಸ್ಟ್ ಸೇಮ್ ಇದೇ ಥರ ಬರುತ್ತೆ, ಈ ಥರ. ನೆಕ್ಸ್ಟ್ ನೋಡಿ ಕರ್ವ್ ಶೇಪ್ ತಗೊಂಡು ನೀಟಾಗಿ ಬರೀಬೇಕಾಗುತ್ತೆ. ಸ್ಲೀಪಿಂಗ್ ಲೈನ್ ಹಾಕಿ ಈ ಥರ ನೋಡಿ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಕರ್ವ್ ಶೇಪ್ ಈ ಥರ ತಗೊಂಡು ಸ್ಲೀಪಿಂಗ್ ಲೈನ್, ನೆಕ್ಸ್ಟ್ ಇದೊಂದು ಕರ್ವ್ ಶೇಪ್ ಈ ಥರ ಬರಬೇಕು ಮೇಲ್ಭಾಗದಲ್ಲಿ. ನೆಕ್ಸ್ಟ್ ನೋಡಿ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಕರ್ವ್ ಶೇಪ್, ಸ್ಲೀಪಿಂಗ್ ಲೈನ್, ಮೇಲ್ಭಾಗ ಇನ್ನೊಂದು ಕರ್ವ್ ಶೇಪ್ ತಗೊಳ್ಬೇಕು. ನೋಡಿ ಮಕ್ಕಳು ನೋಡಿ ಆಸೆ ಅನಾರ್. ನೋಡಿ ಮಕ್ಕಳಿಗೆ ಆಸೆ ಅನಾರ್, ಆಸೆ ಆಮ್, ಈಸೆ ಇಮ್ಲಿ, ಈಸೆ ಈಕ್. ಆಸೆ ಅನಾರ್, ಆಸೆ ಆಮ್, ಈಸೆ ಇಮ್ಲಿ,
ಪದಗಳನ್ನ ಹೇಳ್ಕೊಂತ ಬರೆದ್ರೆ ಅಕ್ಷರ ಬರುತ್ತೆ, ಅದರಲ್ಲಿ ಬರುವಂತ ಪದಗಳ ಸಹ ನಮಗೆ ಬರುತ್ತೆ. ನೋಡಿ ಇನ್ನೊಮ್ಮೆ ನಿಮಗೆ ಪುಸ್ತಕದಲ್ಲಿ ತೋರಿಸ್ತೀನಿ ಮಕ್ಕಳೇ, ನೋಡಿ ಪುಸ್ತಕದಲ್ಲಿ ನೋಡಿ ನೋಡಿ ಆಸೆ ಅನಾರ್, ಆಸೆ ಆಮ್. ಇದಕ್ಕೂ ಬಣ್ಣ ತುಂಬಿಸ್ಬಿಟ್ಟು ಇಲ್ಲಿ ಕಲರ್ ಮಾಡಬೇಕು. ಇದಕ್ಕೂ ಅಷ್ಟೇ ಇಲ್ಲಿ ಅಕ್ಷರ ನೀವು ಬರೀಬೇಕು. ಇದು ಬರ್ದಾಗ ನಿಮಗೆ ಕ್ಲಾಸ್ ವರ್ಕಲ್ಲಿ ಯಾವ ತರ ಬರೀಬೇಕು ನಿಮಗೆ ಹೇಳ್ಕೊಡ್ತೀನಿ ನಾನು. ನೆಕ್ಸ್ಟ್ ನೋಡಿ ಈಸೆ ಇಮ್ಲಿ, ಇದಕ್ಕೂ ಅಷ್ಟೇ ಬಣ್ಣ ತುಂಬಿಸ್ಬೇಕು, ಟ್ರೇಸ್ ಮಾಡಬೇಕು, ಆಮೇಲೆ ಇಲ್ಲಿ ಬರೆಯಬೇಕು. ಈಸೆ ಈಕ್, ಈಸೆ ಈಕ್. ಇದಕ್ಕೂ ಇಲ್ಲಿ ಶುಗರ್ ಕೇನ್ ಇದನ್ನ ಇದಕ್ಕೂ ಬಣ್ಣ ತುಂಬಿಸಿ ಟ್ರೇಸ್ ಮಾಡಿ ಈ ಕೊನೆ ಭಾಗದ ಟ್ರೇಸ್ ಮಾಡಿ ಇಲ್ಲಿ ಬರೆಯಬೇಕು ಇಲ್ಲಿ. ಹೌದಾ ಮಕ್ಕಳೇ? ಆಮೇಲೆ ನೀವು ಕ್ಲಾಸ್ ವರ್ಕ್ ಅಲ್ಲಿ ಯಾವ ತರ ಬರಬೇಕಂದಾಗ ಪುಸ್ತಕ ಓಪನ್ ಮಾಡಿದ್ಮೇಲೆ ನೀವು ಕ್ಲಾಸ್ ವರ್ಕ್ ಓಪನ್ ಮಾಡಿದ್ಮೇಲೆ ಈ ಫಸ್ಟ್ ಪೇಜ್ ಬಿಟ್ಟು ಈ ಭಾಗದಲ್ಲಿ ನೀವು ಈ ಭಾಗದಲ್ಲಿ ಬರೀಬೇಕಾದ್ರೆ ಯಾವ ತರ ಬೇಕು? ಫಸ್ಟ್ ಲೈನಲ್ಲಿ ಹಿಂದಿ ಬರೀಬಾರ್ದು, ಯಾರು ಹಿಂದಿಯನ್ನ ಫಸ್ಟ್ ಲೈನಲ್ಲಿ ಬರೀಬಾರ್ದು. ಡೇಟ್ ಹಾಕ್ಬೇಕು ಮಕ್ಕಳೇ, ಡೇಟ್ ಹಾಕಿ ಆಮೇಲೆ ಯಾವ ಥರ ಬರೀಬೇಕಂತ ನಿಮಗೆ ನಾನು ಹೇಳ್ತೀನಿ. ಅದೇ ಥರ ನೀವು ಫಸ್ಟ್ ಲೈನ್ ಹಿಂದಿ ಬರೀಲೇಬಾರ್ದು, ಶುಡ್ ರೈಟ್ ಸೆಕೆಂಡ್ ಲೈನಲ್ಲಿ ಬರೀಬೇಕು. ಕ್ಲಾಸ್ ವರ್ಕಲ್ಲಿ ಬರೀಬೇಕಾದ್ರೆ ಯಾವ ಥರ ಬರೀಬೇಕಂತ ನಿಮಗೆ ಹೇಳ್ತೀನಿ. ಫಸ್ಟ್ ಲೈನಲ್ಲಿ ಹಿಂದಿ ಬರೆಯಬಾರದು, ಯಾವಾಗಲೂ ಸೆಕೆಂಡ್ ಲೈನಲ್ಲಿ ಬರೀಬೇಕು. ಅದನ್ನು ಯಾವ ಥರ ಬರೀಬೇಕಂತ ನಿಮಗೆ ತೋರಿಸ್ತೀನಿ ಮಕ್ಕಳು. ಇವಾಗ ನಿಮಗೆ ನೋಡಿ ಮಕ್ಕಳೇ, ಇವಾಗ ನಾವು ಸಿರಿಗಡ್ಡೆಯಲ್ಲಿ ಅಂದರೆ ಈ ಪುಸ್ತಕದಲ್ಲಿ ಬರೀಬೇಕಾದ್ರೆ ನಾವು ಯಾವ ಥರ ಬರೀಬೇಕು ನೋಡಿ. ಫಸ್ಟ್ ಲೈನ್ ನಾವು ಹಿಂದಿ ಯಾವತ್ತೂ ಬರೆಯಬಾರ್ದು, ಸೆಕೆಂಡ್ ಲೈನ್ ಸ್ಟಾರ್ಟ್ ಮಾಡಬೇಕು. ನಿಮಗೆ ವರ್ಕ್ಶೀಟ್ ಕೊಡಬೇಕಾದ್ರೆ ಕ್ಲಾಸಲ್ಲಿ ಬರೀಬೇಕಾದ್ರೆ ಯಾವ ಥರ ಬರೀಬೇಕಂತ ಹೇಳಿ ನಿಮಗೆ ನಾನು ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ ಸಿಂಗಲ್ ಲೈನಲ್ಲಿ ಬರೀಬೇಕಾದ್ರೆ ಯಾವ ಥರ ಬರೀಬೇಕು. ಸಿಂಗಲ್ ಲೈನಲ್ಲಿ ನೋಡಿ ನಾವು ಮೇಲ್ಭಾಗದಿಂದಲೇ ಬರೆಯಬೇಕು, ಮೇಲ್ಭಾಗದಿಂದ ಹಿಂದಿನ ಬರೀಬೇಕು, ಮೇಲ್ಭಾಗದಿಂದ ಬರೀಬೇಕು. ಆಸೆ ಅನಾರ್ ನೋಡಿ, ಸ್ವಲ್ಪ 2 ವೀಕ್ನೆಸ್ ಗ್ಯಾಪ್ ಇಟ್ಟು ಸ್ಟಾರ್ಟ್ ಮಾಡಬೇಕು ಇಲ್ಲಿ. ನೋಡಿ ಇದಕ್ಕೂ ಸ್ವಲ್ಪ ಗ್ಯಾಪ್ ಬಿಡಬೇಕು ಇಲ್ಲಿ. ಸ್ಮಾಲ್ ಕರ್, ಬಿಗ್ ಕರ್, ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಈ ತರ. ಆಸೆ ಅನಾರ್. ಇಲ್ಲಿ ನೋಡಿ ಅಕ್ಷರ ನಾವು ಮೇಲ್ಭಾಗದಲ್ಲೇ ಬರೀಬೇಕು, ಕೆಳಭಾಗಕ್ಕೆ ಅಕ್ಷರ ನಾವಿಲ್ಲಿ ಟಚ್ ಮಾಡಬಾರ್ದು, ಕೆಳಗಡೆ ಬರೆಯಬಾರದು. ಮೇಲ್ಭಾಗದಲ್ಲೇ ನಾವು ಬರೆಯಬೇಕು, ಕೆಳಭಾಗದಲ್ಲಿ ನಾವು ಅಕ್ಷರ ಹಿಂದಿ ಅಕ್ಷರ ಬರೆಯಬಾರದು. ಎಕ್ಸಾಂಪಲ್ ನೋಡಿ, ಈ ತರ ನೋಡಿ, ಈ ತರ ಯಾರು ಬರೆಯಬಾರದು ನೋಡಿ. ಸಿಂಗಲ್ ಅಲ್ಲಿ ಈ ತರ ಬರೆಯಬಾರದು, ಬಂದ್ರೆ ಇದೇ ತರ ಬರೆಯಬೇಕು, ಈ ತರ ಯಾರು ಬರೆಯಬಾರದು. ನೆಕ್ಸ್ಟ್ ಸೆಕೆಂಡ್ ನೋಡಿ, ನೋಡಿ ಸ್ಮಾಲ್ ಕರ್, ಬಿಗ್ ಕರ್, ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಈ ತರ ಹಾಕಿ ನೋಡಿ ಗೆರೆ ಟಚ್ ಆಗಿದೆ ನೋಡಿ. ನೋಡಿ ಇದನ್ನು ಬರಿಬೇಕಾದ್ರೆ ಕೆಲವರು ಈ ತರ ಬರೀತಾರೆ, ಈ ತರ ಆ ತರ ಬರೀಬಾರ್ದು ಮಕ್ಕಳೇ, ಇದನ್ನು ತಪ್ಪು. ಬರೀಬೇಕಾದ್ರೆ ನಾವು ಮೊದಲನೇ ತರಗತಿನ ಸ್ಮಾಲ್ ಕರ್, ಬಿಗ್ ಕರ್, ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಟ್ಯಾಂಡಿಂಗ್, ಈ ತರ ನಾವು ಉಪಯೋಗಿಸಬೇಕು. ಓಕೆ, ನೆಕ್ಸ್ಟ್ ನೋಡಿ ಈ ನೋಡಿ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಕರ್ವ್ ಶೇಪ್, ಈ ತರ ತಗೋಬೇಕು. ಮೇಲೆ ಸ್ಲೀಪಿಂಗ್ ಲೈನ್ ಹೋಗ್ಬೇಕು ನೋಡಿ, ಈ ತರ ಇರಬೇಕು. ನೆಕ್ಸ್ಟ್ ನೋಡಿ ಈಸೆ ಇಮ್ಲಿ, ಈಸೆ ಇಮ್ಲಿ, ಈಸೆ ನೋಡಿ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಕರ್ವ್ ಶೇಪ್, ಈ ತರ ತಗೋಬೇಕು. ಈಸೆ ಇಮ್ಲಿ, ಈಸೆ ಇಮ್ಲಿ ಬಂತ ಮಕ್ಕಳು. ನೋಡಿ ಗೆರೆ ಹೆಚ್ಚಾಗಿದೆ, ಇಲ್ಲಿ ಹೆಚ್ಚಾಗಿದೆ, ಅಕ್ಷರ ಗೆರೆಗೆ ಹೆಚ್ಚಾಗಿಲ್ಲ. ನಾವು ಈ ಅಕ್ಷರಗಳನ್ನ ಮೇಲ್ಭಾಗದಲ್ಲಿ ನಾವು ಬರೆಯಬೇಕು.
ನೋಡಿ 4ನೇ ಅಕ್ಷರ ಈ. ನೋಡಿ ಸೇಮ್ ಅದೇ ರೀತಿನೇ ಸ್ಮಾಲ್ ಈ ತರನೇ ಬಿಗ್ ಇನ ಬರಬೇಕು, ಮೇಲ್ಗಡೆ ಕರ್ವ್ ಶೇಪ್ ತರ ಬರಬೇಕು. ಈ. ನೆಕ್ಸ್ಟ್ ಈ. ಈಸೆ ಈಕ್. ಈಸೆ ಈಕ್. ಈಸೆ ಈಕ್. ನೋಡಿದ್ರೆ ಮಕ್ಕಳಿಗೆ ಎಷ್ಟು ಗೊತ್ತಿದೆ? ನಾವು ಅಕ್ಷರ ಬರಿಬೇಕಾದ್ರೆ ಒಂದು ಗೆರೆ ಬಿಟ್ಟು ಗೆರೆ ಬರಿಬೇಕು. ಕಂಟಿನ್ಯೂ ಆಗಿ ನಾವು ಬರಿಬಾರ್ದು. ಒಂದು ಆಗಿದ ತಕ್ಷಣ ಇನ್ನೊಂದು ಗೆರೆ ಇಲ್ಲಿ ಗ್ಯಾಪ್ ಇಟ್ಬಿಟ್ಟು ನೆಕ್ಸ್ಟ್ ಗೆರೆ ನಾವು ಬರೆಯಬೇಕು. ನೋಡಿ ಮತ್ತೊಮ್ಮೆ ಹೇಳ್ಕೊಳ್ಳೋಣ ಮಕ್ಕಳಿಗೆ. ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಆಸೆ ಅನಾರ್. ಆಸೆ ಆ. ಈಸೆ ಇಂಗ್ಲಿ. ಈಸೆ ಈಕ್. ಈ ತರ ನೀವು ಮನೆಯಲ್ಲಿ ಅಕ್ಷರ ಚೆನ್ನಾಗಿ ಬರೆದು ಅಭ್ಯಾಸ ಮಾಡಿ ಮಕ್ಕಳೇ. ಆಪರೇಟಿವ್ ಪುಸ್ತಕದಲ್ಲಿ ಅಷ್ಟೇ ನೀವು ನೀಟಾಗಿ ಚೆನ್ನಾಗಿ ನೋಡಿ. ಫಸ್ಟ್ ಆ ಈ 4 ಅಕ್ಷರಗಳನ್ನ ನೀವು ಟ್ರೇಸ್ ಮಾಡಬೇಕು. ಟ್ರೇಸ್ ಮಾಡಿ ಆಮೇಲೆ ಬರಿಬೇಕು. ಮುಂಚಿತವಾಗಿ ಯಾರು ಇಲ್ಲಿ ಬರೆಯಬಾರ್ದಿಲ್ಲಿ. ಈ ತರ ಮಾಡಿ ಮಕ್ಕಳೇ. ನೀವು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.